ಹಿಟ್ಲರ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ರೆ ನಿಖಿಲ್ ಕುಮಾರಸ್ವಾಮಿ ಈ ಥರ ಮಾಡಬೇಕು. ಹಿಟ್ಲರ್ ಅನ್ನೋ ಪದಕ್ಕೆ ಹಿಟ್ಲರ್ಗೆ ಯಾರು ಹೋಲಿಸ್ತಾರೆ, ಯಾರು ಹೋಲಿಸಲ್ಲ ಅಂತ ನಾನು ಹೇಳೋ ಮುಂದೆ ಏನಂದ್ರೆ ಮಾತು, ಕೆ ಎನ್ ರಾಜಣ್ಣ ಅವರು ಹಾಲು ಕುಡಿದಷ್ಟು ನೀರು ಕುಡ್ದಿಲ್ಲ ನಿಖಿಲ್ ಕುಮಾರಸ್ವಾಮಿ. ಅವ್ರ ವಯಸ್ಸಿಗೂ ತಂದೆ ಮಗನ ವಯಸ್ಸಿದೆ. ಆ ಹೇಳೋ ಮಾತು ಹಿಟ್ಲರ್ ಮಾತಿಗೆ ಅವ್ರು ವಾಪಸ್ ತೊಗೋಬೇಕು, ಕ್ಷಮೆ ಕೇಳಬೇಕು ನಂದು. ಮತ್ತು ಹಿಟ್ಲರ್ ಯಾಕೆ ಹೇಳ್ತಾರೆ ಅಂದರೆ, ಯಾವುದನ್ನ ಇದುವರೆಗೂ ಮದ್ಗಿರಿ ಇತಿಹಾಸದಲ್ಲಿ ಗಲಭೆ ಆಗಿದ್ದಾವ, ಜಗಳ ಆಗಿದ್ದೀವ, ಜನಾಂಗದ ಕೋಮುಗರ್ಷಿ ಆಗಿದೆಯಾ? ಏನಿಲ್ವಲ್ಲ. ರಾಜಣ್ಣವ್ರು ಯಾವಾಗ ಮದ್ಗಿರಿಗೆ ಬಂದರೋ ಅವತ್ತಿನ ಬರೀ ಅವರು ಅಭಿವೃದ್ಧಿ ಕಡೆ ಮಾಡ್ತಾರಂದರೆ, ಅವರು ಬೇರೆದೇನು ಹಿಟ್ಲರ್ ರಾಜಕೀಯ ಮಾಡಬೇಕಾದ್ರೆ ಎಷ್ಟು ಕೇಸ್ ಆಗವೆ, ಎಷ್ಟು ಕಂಪ್ಲೇಂಟ್ ಆಗವೆ, ಅದು ನಿಖಿಲ್ ಕುಮಾರಸ್ವಾಮಿ ಹೇಳಬೇಕು ದಯವಿಟ್ಟು. ಇದನ್ನು ಅವ್ರು ನಿಖಿಲ್ ಕುಮಾರ್ ಅರ್ಥ ಮಾಡ್ಕೋಬೇಕಾಯ್ತು. ಇಲ್ಲಿ ಅವ್ರ ಪಕ್ಷದವರು ಶಾಸಕರಾಗಿದ್ದರು, ಅವ್ರ ಕಾಲದಲ್ಲಿ ಏನಾಗಿತ್ತು, ರಾಜಣ್ಣವ್ರ ಕಾಲದಲ್ಲಿ ಏನಾಗಿತ್ತು, ಇದು ಇತಿಹಾಸ ಹೇಳುತ್ತೆ, ಮದ್ಗಿರಿ ಇತಿಹಾಸ ಹೇಳುತ್ತೆ. ಅದಕ್ಕೆ ನಾನು ನಿಖಿಲ್ ಕುಮಾರಸ್ವಾಮಿ ಕಿವಿ ಮಾತು, ನೀವಿನ್ನೂ ಬೆಳೆಯೋರು ಈ ಥರ ಎಲ್ಲ ಮಾತಾಡಬಾರ್ದು. ದೊಡ್ಡವ್ರ ಬಗ್ಗೆ ಗೌರವ ಇರಲಿ. ನೀವು ಹಿಟ್ಲರ್ ಅಂದರೆ ನಿಮ್ಮ ಅಪ್ಪಗೆ ಯಾರಾದರೂ ಹಿಟ್ಲರ್ ಅಂದರೆ ಸುಮ್ಮನೆ ಇರ್ತೀರ ನೀವು? ಅವೆಲ್ಲ ಬಡಿಸ್ಬಾರ್ದು. ರಾಜಣ್ಣವ್ರ ವಯಸ್ಸಿಗೂ ನಿನ್ನ ವಯಸ್ಸಿಗೂ ತುಂಬ ಹೆಚ್ಚು ಕಡಿಮೆ ಇದೆ. ಮದ್ಗಿರಿಯಲ್ಲಿ ಎಲ್ಲ ಶಾಂತಿಯಾಗಿದೆ, ಮದ್ಗಿರಿ ಅಭಿವೃದ್ಧಿಯಲ್ಲಿದೆ. ರಾಜಣ್ಣವ್ರು ಏನು ಮಾಡೋರಂತ ಇಡೀ ಇತಿಹಾಸ ಗೊತ್ತು. ಮದ್ಗಿರಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕಕ್ಕೆ ಗೊತ್ತು. ಅದಕ್ಕೆ ರಾಜಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಅಂತ. ಈ ನಿಖಿಲ್ ಕುಮಾರಸ್ವಾಮಿಗೆ ರಾಜಣ್ಣವ್ರ ಬಗ್ಗೆ ಯೋಗ್ಯತೆಯೇ ಇಲ್ಲ ಮಾತಾಡೋಕ್ಕೆ. ಇವರು ತಂದೆ ಸಿ ಎಮ್ ಆಗಿದ್ದಾಗ, ಇಲ್ಲಿ ಶಾಸಕರಿದ್ದಾಗ, ಇವ್ರ ತಾಯಿಯಲ್ಲಿ ಶಾಸಕರಿದ್ದಾಗ ಏನು ಮಾಡವ್ರೆ? ಅವೆಲ್ಲ ಬರಬೇಕಲ್ಲ. ಅನಿತಾ ಕುಮಾರಸ್ವಾಮಿ ಶಾಸಕರಾಗಿದ್ರಲ್ಲಿ ಎಲ್ಲ ಜನಾಂಗದವ್ರು ಅವ್ರಿಗೆ ಓಟ್ ಹಾಕಿದ್ರು. ಅವಾಗ ರಾಜಣ್ಣವ್ರ ಪ್ರತಿಸ್ಪರ್ಧಿ ಆಗಿದ್ದು. ನೀವೇನು ಮಾಡಿದ್ದೀರಾ? ನೀವೇನು ಮಾಡಿಲ್ಲ. ನಿಮ್ಮ ಏನಿದ್ರೆ ಬರೀ ರಾಜಕೀಯ ಮಾಡಬೇಕು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬೆಳಿಬೇಕಷ್ಟೇ. ನೀವು ಕುಟುಂಬ ರಾಜಕಾರಣ ಮಾಡ್ತಾ ಇರೋ ಮೊದಲು ನೀವು ಕಡಿಮೆ ಮಾಡಿದ್ದೀರಿ. ಅದಕ್ಕೆ ಕೇಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರೇ, ಇನ್ನೊಂದು ಸರಿ ಎಚ್ಚರ ಕೊಡ್ತಾ ಇದ್ದೀನಿ. ರಾಜಣ್ಣವರು ಹಿಟ್ಲರ್ ಅನ್ನೋ ಪದ ವಾಪಸ್ ತೊಗೋಬೇಕು. ನೀವು ವಾಪಸ್ ತೊಗೊಳ್ಳಿಲ್ಲ ಅಂದರೆ ಈ ರಾಜಣ್ಣವ್ರದ್ದು ಈ CM ಪ್ರೋಗ್ರಾಮ್ ಇದೆ, ಅದಕ್ಕೆ ನಾವು ಅವ್ರ ಅಭಿಮಾನಿಗಳು ಸುಮ್ಮನಿದ್ದೀವಿ. ಇಲ್ಲ ಅಂದರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ದಯವಿಟ್ಟು ಹಿಟ್ಲರ್ ಅನ್ನೋ ಪದ ವಾಪಸ್ ತೊಗೋಬೇಕು ನೀವು. ಅವ್ರು ರಾಜಣ್ಣವರು ಯಾರಂದರೆ, ರಾಜಣ್ಣಗೆ ಸರಿಸಾಟಿ ಅನ್ನೋದು ರಾಜಣ್ಣನೇ. ಸುಮ್ಮನೆ ಸಹಕಾರ ರತ್ನ, ಅಭಿವೃದ್ಧಿ ಹರಿಕಾರ ಅಂತ ಯಾರೂ ಸುಮ್ಮನೆ ಹೇಳಲ್ಲ. ಸಹಕಾರ ಕ್ಷೇತ್ರದಲ್ಲಿ ಅವರೆಷ್ಟು ಮುಂದುವರ್ಸವ್ರೆ ಜನಗಳಿಗೆ. ಮತ್ತು ಅಭಿವೃದ್ಧಿಯಲ್ಲಿ ಮದ್ಗಿರಿಯಲ್ಲಿ ಎಷ್ಟು ಜನಕ್ಕೆ, ಎಷ್ಟು ಊರಿಗೆ, ನಮ್ಮ ಊರಿಗೆ ಎಷ್ಟು ಅಭಿವೃದ್ಧಿ ಮಾಡೋದು ಅದೇನದು ಗೊತ್ತಾ? ಅದಕ್ಕೆ ಇದೆಲ್ಲ ಮಾತಾಡೋದು. ನೀವು 2 ವರ್ಷ ಆದಮೇಲೆ ಬಂದಿದ್ದೀರಲ್ಲ ಸ್ವಾಮಿ, 2 ವರ್ಷ ಆದಮೇಲೆ ಮದ್ಗಿರಿ ತಾಲೂಕು ಬಂದಿರಲ್ಲ. 2 ವರ್ಷದಿಂದ ಯಾರು ಕಾರ್ಯಕರ್ತರು ಜ್ಞಾಪನ ಬಂದಿರೋದು ನಿಮಗೆ? ಈಗ ಆ್ಯಕ್ಚುಲಿ ನಾನು ಹೇಳ್ತಾ ಇರೋದೇನೆಂದರೆ, ಮದ್ಗಿರಿಯಲ್ಲಿ ಎಲ್ಲ ಜಾತಿಯವ್ರಿಗೂ ಕೆಲಸ ಆಗ್ತಾಯಿದೆ. ದಳ, BJP, ಕಾಂಗ್ರೆಸ್ ಅಂತ ಇಲ್ಲಿ ಪಕ್ಷನೇ ಇಲ್ಲ. ಇಲ್ಲಿರೋದು ಒನ್ಲಿ ಒನ್ ರಾಜಣ್ಣವ್ರು ಮಾಡ್ತಾರೆ. ನನಗೆ ದೇವ್ರು ಯಾರಂದರೆ ಬಡವರು ಅಂತ ಮಾತಾಡ್ತಾರೆ. ಬಡವ್ರ ಕೆಲಸ ಅಭಿವೃದ್ಧಿ ಆಗ್ತಾಯಿದೆ. ಅವ್ರಿಗೆ ಹುಲಿ ಅಂತಾರೆ. ಹುಲಿ ಎಲ್ಲ ಕಾಮಧೇನು ಇದ್ದಂಗೆ. ಕಾಮಧೇನು ಆತ ಸುಮ್ಮನೆ ಎಲ್ಲ ಜನ ಹುಲಿ ಅಂತಾರೆ. ಆತ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಅದ್ರ ಬಗ್ಗೆ ನೀವು ದಯವಿಟ್ಟು ಗಮನ ಇಟ್ಟು ಎಲ್ಲದರಲ್ಲಿ ಮಾತಾಡೋಕೆ ಹೋಗಬೇಡಿ. ನಮ್ಮ ತುಂಬ ನಿಮ್ಮ ಮಾತು ಕೇಳಿದ್ದೀವಿ. ಇವತ್ತು ಯಾಕೋ ನಮಗೆ ಬೇಜಾರಾಗಿದೆ KNR ಅಭಿಮಾನಿಗಳಿಗೆ. ಇನ್ನೊಂದು ಸಲ ಆ ಪದ ನೀವು ಬಳಸಬೇಡ್ರಿ, ನನ್ನ ಮನವಿ. ನಮಸ್ಕಾರ.